ಎಸ್ಐಆರ್ ಪರಿಷ್ಕರಣೆ ಗೊಂದಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಎಸ್ಐಆರ್ನಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಅಂಗನವಾಡಿ ದೇಗುಲಗಳಲ್ಲಿ ಎಸ್ಐಆರ್ ಫಾರಂಗಳನ್ನ ಭರ್ತಿ ಮಾಡ್ತಾ ಇದ್ದಾರಂತೆ. ದಾವಣಗೆರೆಯಲ್ಲಿ ಮನೆ ಮನೆಗೆ ಬಿಎಲ್ಗಳು ತೆರಳುತ್ತಿಲ್ಲ ಅಂತೇಳಿ ಮಾಹಿತಿ ಇದೆ. ಇನ್ನೊಂದು ಕಡೆ ನಾವು ತುಮಕೂರು ಭಾಗದಲ್ಲೇ ನೋಡ್ತಾ ಇದ್ವಿ, ಮೇಲಾಧಿಕಾರಿಗಳು ಒತ್ತಡ ಹಾಕ್ತಾರೆ, ಟಾರ್ಗೆಟ್ ಕೊಡ್ತಿದ್ದಾರೆ ಅಂತ ಬಿಎಲ್ಒಗಳು ಆರೋಪ ಮಾಡಿದ್ರೆ, ಇನ್ನೊಂದು ಕಡೆ ಈ ಅಂಗನವಾಡಿ ದೇವಸ್ಥಾನಗಳ ಆವರಣದಲ್ಲಿ ಸಾಮೂಹಿಕವಾಗಿ ಟೇಬಲ್ ಹಾಕೊಂಡೆ ಬಿಎಲ್ಒಗಳು ಕುತ್ಕೋತಾ ಇದ್ದಾರೆ. ಸಾರ್ವಜನಿಕರಿಗೆ ಅಂದ್ರೆ ಮತದಾರರಿಗೆ ನೀವು ನಿಮ್ಮ ದಾಖಲೆಗಳನ್ನು ಹಿಡ್ಕೊಂಡು ಬನ್ನಿ, ಇಲ್ಲೇ ಅರ್ಜಿ ಫಿಲಪ್ ಮಾಡಿ ಅಂತ ಕರೀತಿದ್ದಾರೆ. ಈ ಪ್ರಕ್ರಿಯೆ ತಪ್ಪು ಅಂತ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅಂದ್ರೆ ಇಲ್ಲಿ ಅಕ್ರಮ ನಡೀತಾ ಇದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಜನ ಫೋನ್ ಮಾಡಿದ್ರು ಕೂಡ ಮನೆ ಹತ್ರ ಬರ್ತಾ ಇಲ್ವಂತೆ ಬಿಎಲ್ಒಗಳು. ಬಿಜೆಪಿ ನಾಯಕ ಯಶವಂತ್ ರಾವ್ ಜಾಧವ್ ಆರೋಪವನ್ನ ಮಾಡಿದ್ದಾರೆ. ಕಲೇಶ್ವರ ಮಿಲ್ನಲ್ಲಿ ಫಾರಂ ಭರ್ತಿಯನ್ನ ಮಾಡಿದ್ದಾರೆ ಬಿಎಲ್ಒಗಳು. ಮಾಜಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಮಿಲ್ ಅದು. ಮನೆ ಮನೆಗಳಿಗೆ ಯಾಕೆ ಹೋಗ್ತಿಲ್ಲ ಅಂತೇಳಿ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ರೀತಿ ಮಸೀದಿಗಳಲ್ಲಿ ಮತ್ತೆ ಈ ಮದುವೆ ಹಾಲ್ಗಳಲ್ಲಿ, ಚೌಲ್ಟ್ರಿಗಳಲ್ಲಿ, ದೇವಸ್ಥಾನದ ಆವರಣಗಳಲ್ಲಿ ಅಲ್ಲಿ ಟೇಬಲ್ ಹಾಕೊಂಡು ಬಿಎಲ್ಒಗಳು ಕುತ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಇಲ್ಲಿಗೆ ಬನ್ನಿ ಅಂತ ಕರೀತಿದ್ದಾರೆ ಅಂತ ಹೇಳಿ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ದಾವಣಗೆರೆ ಭಾಗದಲ್ಲೂ ಇಂಥದ್ದೇ ಆರೋಪ ಕೇಳಿ ಬಂದಿದೆ. 2 ಫಾರಂ ತೆಗೆದು ಕೊಡ್ತಾ ಇಲ್ಲ. ಇಲ್ಲಿ ಹೋದ್ರೆ ಅಲ್ಲೋಗ್ರಿ, ಅಲ್ಲೋದ್ರೆ ಇಲ್ಲೋಗ್ರಿ ಅಂತಾರೆ. ಮನೆಗೆ ಬಂದು ಏನನ್ನು ಇದನ್ನು ಕೊಡ್ತಾ ಇಲ್ಲ. ಎಲ್ಲ ದೇವಸ್ಥಾನದ ಪ್ರಸಾದ ಕೊಟ್ಟಂಗೆ ಅಲ್ಲೆಲ್ಲೋ ಕೊಟ್ಟು ಫಾರಂ ಬರ್ರಿ ಅಂತಾರೆ. ನಾವು ಎಲ್ಲಿಂದ ಹೋಗ್ಬೇಕು? ನಮಗೆ ಫಾರಂ ಕೊಟ್ಟಾರೆ, ಆದ್ರೆ ನಮಗೆ ಈಗ 64-65 ವರ್ಷ ಆದ್ರೂ ಬರೀ 600 ರೂಪಾಯಿ ಪೆನ್ಷನ್ ಕೊಡ್ತಾರೆ. ನಾವು ಮನೆ ಕೆಲಸ ಮಾಡ್ತೀವಿ, ನಾವು ಹೆಂಗ್ ಜೀವನ ಮಾಡ್ಬೇಕು ಹೇಳಿ? ಬಂದಿದ್ರು ಕಾಲಭೈರವ ದೇವಸ್ಥಾನ ಹತ್ರ ಹೋಗಿ ಫಾರಂ ಇಸ್ಕೊಂಬಂದಿವಿ. 2007 ಫಾರಂ ಬೇಕಂತೆ. ಎಲ್ಲಿ ಹೋದ್ರು ನಟ್ಮೂಳ ತೆಗೆದು ಕೊಡ್ತಾ ಇಲ್ಲ. ಈಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ನಾವು ದುರ್ಗಾಂಬಿಕೆ ಸ್ಕೂಲ್ ನೀವು ಇಲ್ಲಿ ಬಂದು ಇದನ್ನು ಓಟಿಂದ ಫಾರಂ ಕೊಡ್ರಿ ಇವರಿಗೆ ಅಂತಂದು ಅವ್ರು ಬಂದು ಫಾರಂ ಕೊಟ್ಟರು. ಆ ರೀತಿ ನಡಿಬೇಕಾಗಿರ್ತಕ್ಕಂಥ SAR ಪ್ರಕ್ರಿಯೆ ಇವತ್ತು ಕಲ್ಲೇಶ್ವರ ರೈಸ್ ಮಿಲ್ಲೇ ನಡೀತಾ ಐತಿ. ಇವತ್ತು ಮಲ್ಲಿಕಾರ್ಜುನ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನು ಗೆಲ್ತಾ ಇದ್ದಾರಲ್ಲ ಅವರು, ಇವತ್ತು ಬಾಂಗ್ಲಾ ವಲಸಿಗರಿಂದ ಅಕ್ರಮ ಮತದಾರರಿಂದನೇ ಗೆಲ್ತಾ ಇರೋದು. ವಾರ್ಡ್ ನಂಬರ್ 18, ಬೂತ್ ನಂಬರ್ 228. ಮನು ಅಂತಕ್ಕಂಥ BLA 1 ಅವನು ಹೇಳ್ತಾನೆ, ನಮ್ಮ BLA 2 ಕೇಳಿದಾಗ ಬೇಕಿದ್ದರೆ ಬಂದು ಫಾರಂ ತೊಗೊಂಡೋಗ್ರಿ, ಬ್ಯಾಡಿದ್ರೆ ಬಿಡ್ರಿ ಅಂತಕ್ಕಂಥದ್ದನ್ನು ಓಪನ್ ಆಗಿ ಹೇಳ್ತಾನೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಸಾಕಷ್ಟುಗಳಲ್ಲಿ ಈ ರೀತಿ ಅಕ್ರಮವಾಗಿ SIR ಪ್ರಕ್ರಿಯೆ ನಡೆಸ್ತಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ದಾವಣಗೆರೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಏನು ಆರೋಪಗಳು ಕೇಳಿ ಬರ್ತಾ ಇದೆ? ಏನು ಹೆಸರೇ ಆರಂಭ ಆದಕ್ಕಿಂತ ಕೂಡ ಎಲ್ಲೋ ಒಂದ್ ಕಡೆ ಶಾಲಾಗಳಲ್ಲಿ ಮತ್ತು ಅದಲ್ಲದೆ ಕೂಡ ಏನು ಇದು ದೇವಸ್ಥಾನಗಳಲ್ಲಿ ಕೂಡ ಇವರು ಏನು BLOಗಳು ಒಂದ್ ಕಡೆ ಕೂತ್ಕೊಂಡು ಎಲ್ಲ ಅವ್ರನ್ನ ಮತದಾರರಿಗೆ ಅಲ್ಲೇ ಬಂದು ಫಾರಂ ತೆಗೆದುಕೊಳ್ಳಕ್ಕೆ ಹೋಗ್ತಾರೆ ಅಂತ ಹೇಳಿ ಈಗ ಹೇಳಿರುವಂತದ್ರಲ್ಲೂ ಕೂಡ ಒಂದು ವೃದ್ಧಿ ಅಂತ ಕೂಡ ಸಾಕಷ್ಟು ಈಗಾಗಲೇ 4 ದಿನದಿಂದ ಅಲ್ದಾಡ್ತಾ ಇದ್ದೀನಿ. ಆದ್ರೆ ಯಾವ್ದೇ ರೀತಿಯ ಫಾರಂ ಕೂಡ ನಮಗೆ ಕೊಟ್ಟಿಲ್ಲ. ಅವರು ಸುಮ್ನೆ ನಮಗೆ 2007 ಒಂದು ID ಕಾರ್ಡ್ ತಗೊಂಬರ್ರಿ, ನೀವು ವೋಟರ್ ID, ಹಂಗಾದ್ರೆ ನಿಮ್ಗೆ ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಆ ವೃದ್ಧೆ ನಾವು ಇರೋದು ಗಂಡ ಹೆಂಡತಿ ಇಬ್ಬರಿದ್ದೀವಿ, ಆದ್ರೆ ಯಾವ್ದೇ ರೀತಿ ನಮಗೆ ಎಲ್ಲೋದ್ರು ಕೂಡ ಆ 2007ನೇ ಇಸ್ವಿದು ಇದು ಸಿಗ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ತೊಂದರೆ ಆಗಿದೆ. ಯಾರು ಕೂಡ ಮನೆ ಬಾಗ್ಲಿಗೆ ಬರ್ತಲ್ಲ, ಎಲ್ಲೋ ಒಂದ್ ಕಡೆ ದೇವಸ್ಥಾನಕ್ಕೆ ಕುಂತಿರ್ತಾರೆ, ಅಲ್ಲಿಗೆ ಬರ್ರಿ ಅಂತ ಹೇಳ್ತಾರೆ. ನಾವು ಪದೇ ಅಲ್ಲಿಗೆ ಹೋಗ್ಬೇಕು ಅನ್ನೋ ಒಂದು ಆರೋಪ ಮಾಡಿದ್ರೆ, ಅದಲ್ಲೂ ಕೂಡ ಏನು ಕಾಂಗ್ರೆಸ್ನ ಮಾಜಿ ಸಚಿವರಾಗಿರ್ತಕ್ಕಂಥ SS ಮಲ್ಲಿಕಾರ್ಜುನ್ ಅವರ ಕೂಡ ಒಂದಿಷ್ಟು ಸಾಕಷ್ಟು ಆರೋಪಗಳನ್ನ ಬಿಜೆಪಿ ನಾಯಕರು ಮಾಡಿರುವಂತದ್ದು. ಯಾಕಂದ್ರೆ ಅವರ SS ಮಲ್ಲಿಕಾರ್ಜುನ್ ಅವರ ಮನೆ ಇರುವಂತದ್ದು ಉತ್ತರ ಕ್ಷೇತ್ರದಲ್ಲಿ, ಆದ್ರೆ ಅವರ ಖಾಸಗಿ ಮಿಲ್ ನಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಇರತಕ್ಕಂತ ಕಲ್ಲೇಶ್ವರ ಮಿಲ್ ನಲ್ಲಿ ಇವರು SIR ಫಾರಂ ಅನ್ನ ಫಿಲ್ ಮಾಡಿ ಅಲ್ಲಿ ಕೊಡ್ತಾರೆ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ? ಇವರೆಲ್ಲಾ ರೀತಿಯ ಒಂದು ಫಾರಂಗಳನ್ನ ಅದೇ ಮಿಲ್ಗೆ ಬಂದು ಇಲ್ಲೇ ಬರ್ರಿ ಅಂತ ಕಾರ್ಯಕರ್ತರು ಬೇರೆ ಹೇಳಿದ್ದಾರೆ, ಇಲ್ಲೇ ಬಂದು ಇಸ್ಕೊಂಡು ಹೋಗಿ ಅಂತೇಳಿ. ಈ ರೀತಿ ಆದ್ರೆ ಯಾವ ರೀತಿ ಒಂದು ಪಾರದರ್ಶಕ ಆಗುತ್ತೆ ಅನ್ನೋದು ಈಗ ಬಿಜೆಪಿ ಒಂದು ಆರೋಪ ಮಾಡ್ತಿರುವಂತದ್ದು. ಥ್ಯಾಂಕ್ ಯು ಸಂಜಯ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.